ನನ್ನ ಹೆಸರು ರೇವಣ್ಣ ಅಂತೇಳಿ. ನಾವು ನಿಡ್ಘಟ್ಟ ಗ್ರಾಮದಲ್ಲಿ ನಮ್ಮದು ಜಮೀನಿರೋದು. ಇಲ್ಲಿ ನಾವೀಗ ಡಿಸೆಂಬರ್ ತಿಂಗಳಿಗೆ ಇವರು ಈಗ ಕಂಪ್ನಿಯವ್ರು ನಾವು ಸಜೆಷನ್ ಕೇಳಿದಾಗ ಈ ಡಿಸೆಂಬರ್ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಯಾವುದು ಟೊಮೆಟೊ ತಳಿ ನಾಟಿ ಮಾಡಿದ್ರೆ ನಮಗೆ ಬೆಸ್ಟ್ ಇಳುವರಿ ಸಿಗುತ್ತೆ ಅಂತೇಳಿ ನಾನು ಕಂಪ್ನಿಯವ್ರ ಸಜೆಷನ್ ತೊಗೊಂಡಾಗ ಸಿಂಜೆಂಟಾ ಕಂಪ್ನಿಯವ್ರು ಸಿಕ್ಕಿದ್ರು. ಸಿಂಜೆಂಟಾ ಕಂಪ್ನಿಯವ್ರು ಸಿಕ್ಕಿದಾಗ ಅವ್ರು ನನಗೆ ಸಜೆಷನ್ ಮಾಡಿದ್ದು ಕಳೆದ ಸರಿ ಎಲ್ಲ ಬೇಸಿಗೆಗೆ ಅಂತ ಈ ತಳಿ ಕೊಟ್ಟಿದ್ರು. ನಾವಿನ್ನು ಏಪ್ರಿಲಿಂದ ಈ ತಳಿಗೆ ಹೋಗ್ತಾ ಇದ್ದು. ಆದರೆ ಈ ಸರಿ ನಮಗೆ ಈ ಅನೇಕ ಕಡೆ ಊಜೆ ಪ್ರಾಬ್ಲಮಿಂದ ನಾವು ಯಾವುದು ನಮಗೆ ಯಾವ ಕಂಪ್ನಿಯ ಸಜೆಷನ್ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿದಾಗ 10-57 ಕಂಪ್ನಿಯವ್ರು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಆಗ 10-57 ಬೀಜ ಬಿಡಿಸಿ 10-57 ನಾವು ನಾಟಿ ಮಾಡಿದಾಗಲಿಂದ ಪ್ರತಿ ಹಂತದಲ್ಲೂ ಬಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವರು ಪ್ರತಿ ಹಂತದಲ್ಲೂ ಬಂದು ಅವ್ರು ಜನ ಬಂದು ಫೀಲ್ಡ್ ವರ್ಕ್ ಮಾಡಿದ್ರು. ಅವ್ರು ಸೈಂಟಿಸ್ಟು ಮಾಡಿ ಅದು ತಕ್ಕನಾಗಿ ಅದನ್ನು ಒಂದೊಂದು ಗಿಡದ ಗ್ರೋತಿಂಗು ಒಂದೊಂದು ದಿವಸದ ಗ್ರೋತಿಂಗು ನೋಡಿ ಅದಕ್ಕೆ ತಕ್ಕಂತೆ ನಮಗೆ ಫರ್ಟಿಲೈಸರ್ ಯಾವ್ದು ಕೊಡಬೇಕು, ಯಾವ್ದು ಕೆಮಿಕಲ್ ಮಾಡಬೇಕು, ಯಾವುದು ಡ್ರಿಪ್ಪಲ್ಲಿ ಯಾವುದು ಕೊಡಬೇಕು ಅಂತೇಳಿ ಎಲ್ಲ ಸಜೆಷನ್ ಮಾಡ್ತಾ ಬಂದರು. ಅವ್ರ ಪ್ರಕಾರನೇ ನಾವು ಮಾಡ್ತಾ ಬಂದು. ಆದರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಟೊಮೆಟೊಗೆ ಹೋಲಿಕೆ ಮಾಡಿ ನೋಡಿದ್ರೆ ಈ ನಮಗೆ ಬಂದಿರತಕ್ಕಂಥ ಬೆಳೆಯಲ್ಲಿ ಟೂಟ ಅಂತಕ್ಕಂಥ ಈಗೇನು ಹೊಸ ರೋಗ ಬಂದಿದೆ ಅದು 100ಕ್ಕೆ 80% ಕಂಟ್ರೋಲ್ ಮಾಡಿಕೊಟ್ಟಿದ್ದಾರೆ. ಮತ್ತು ಅದರಿಂದ ಬಂದಿರತಕ್ಕಂಥ ನಷ್ಟನೂ ಕೂಡ ನಾವು ನೋಡ್ತಾ ಇಲ್ಲ. ಈಗ ನೀವು ಬೆಳೆನೂ ಕೂಡ ನೋಡ್ತಾ ಇದ್ದೀರಿ, ನಮ್ಮ ಮುಂದೆ ಇದೆ, ಇದರಲ್ಲಿ ಇದೆ. ಆದರೂ ಟೂಟ ಈಗ ಇದು ಸುತ್ತಮುತ್ತ ಹಳ್ಳಿಲಿ ನಮ್ಮ ನೋಡ್ಬೇಕಾದ್ರೆ 100ಕ್ಕೆ 50ರಿಂದ 60 ಭಾಗ ಟೂಟ ಇದೆ. ಆದರೆ ನಮ್ಮದ್ರಲ್ಲಿ ಒಂದು 10ರಿಂದ 10 ಭಾಗ ಕಾಣ್ತಾ ಇದೆ. ಅಷ್ಟು ನಮಗೆ ಸಪೋರ್ಟ್ ಮಾಡಿ ನಮಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಸಜೆಷನ್ ಕೊಟ್ಟು. ಇನ್ನೂ ಕೂಡ ಇದು ರೈತರಿಗೆ ಹೇಳ್ಬೇಕಂದ್ರೆ ನಾನಂದರೆ ಈ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಾವು ರೈತರಿಗೆ ಏನು ರಿಕ್ವೆಸ್ಟ್ ಮಾಡಬೇಕಂದ್ರೆ 10-50 ತಳಿ ಭಾಳ ಬೆಸ್ಟು. ಒಳ್ಳೆ ಇಳುವರಿ ತಗೊಳ್ಳಿಕ್ಕೆ ಮತ್ತು ಒಳ್ಳೆ ನಾವು ಆದಾಯದ ರೂಪದಲ್ಲಿ ನಾವು ಹೋಗಬೇಕಂದ್ರೆ ಒಳ್ಳೆ ಅಧಿಕ ಇಳುವರಿ ಪಡಿಬೇಕಂದ್ರೆ 10-57 ತಳಿ ಬೆಸ್ಟು. ನಮಗೆ ಈ ಜನವರಿ ಫೆಬ್ರವರಿ ತಿಂಗಳು ಕೊಯ್ಲಿಗೆ ಬರಬೇಕಾದ್ರೆ ಇದ್ರ ಜೊತೆನೂ ಕೂಡ ನಾವು ಬೇರೆ ತಳಿ ಫ್ರೂಟನ್ನು ಕೂಡ ನಾನು ಹಾಕಿದ್ದೀನಿ. ಒಂದು 5 ಸಾಲು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಸ್ಕರ ಬೇರೆ ತಳಿ ನಾನು ಹಾಕಿದ್ದೀನಿ. ಆದರೆ ಅದು ಇದೇ ರೀತಿ ಹೂವಾದರೂ ಕೂಡ ಆ ಹೂ ನಿಲ್ಲಿಲ್ಲ. ಈಗ ಜನವರಿಗೆ ಫೆಬ್ರವರಿಗೆ ಬರ್ತಾಯಿರೋ ಹೀಟಿಗೆ ತಾನಾಗಿ ಉದುರೋಗ್ತಾ ಇದೆ, ಡ್ರಾಪ್ ಆಗ್ತಾ ಇದೆ, ಗಿಡನೂ ಕೂಡ ಹೆಲ್ತಿಯಾಗಿಲ್ಲ ಅದು. ಅದರಿಂದ ನನ್ನ ರಿಕ್ವೆಸ್ಟ್ ಏನಂದರೆ ನೀವು ರೈತರಾದವರು ದಯಮಾಡಿ ಈ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಾಟಿ ಮಾಡಿದ್ರೆ 10-57 ತಳಿ ನಾಟಿ ಮಾಡಿದ್ರೆ ತುಂಬ ಸೂಕ್ತ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸೊ ಈ ಫ್ರೂಟ್ಸಲ್ಲಿ ಏನೇನು ಕ್ಯಾರೆಕ್ಟರ್ ನಿಮಗೆ ಸರ್, ಬೇರೆ ಫ್ರೂಟಿಗೆ ಲೆಕ್ಕಾಕಿದ್ರೆ ಮೊದಲನೇದು ಎರಡನೇದು ಬೇರೆ ಫ್ರೂಟಿಗಿಂತ ಇದು ತುಂಬ ಶೈನಿಂಗ್ ಇದೆ. ಓಕೆ. ಎರಡನೇದು ಬೇರೆದಕ್ಕಿಂತನೂ ಹೀಲ್ಡಿಂಗ್ ಇದೆ. ಓಕೆ. ಮೂರನೇದಾಗಿ ಇದು ಬೇರೆ ಫ್ರೂಟ್ಗಿಂತ ಗಟ್ಟಿ ಬರ್ತಾ ಇದೆ ಬಿಸಿಲಲ್ಲಿ. ಓಕೆ. ನಮ್ಗೆ ಏನು ಇಂಥ 150 ರೂಪಾಯಿ 200 ರೂಪಾಯಿ ಇರೋ ಸಂದರ್ಭದಲ್ಲೂ ಕೂಡ ಮಾರ್ಕೆಟಲ್ಲಿ ಈ ಫ್ರೂಟಿಗೆ 250 ರೂಪಾಯಿ 25 ಕೆರೆಟಿಗೆ ರೇಟ್ ಸಿಗ್ತಾ ಇದೆ. ಹಂಗಾಗಿ ಒಂದು ಟ್ರೇಗೂ ಬೇರೆ ತಳಿದಕ್ಕೂ ಇದಕ್ಕೂ 50 ರೂಪಾಯಿ ಜಾಸ್ತಿ ಇದೆ. ಆಮೇಲೆ ಒಂದು ಹೀಲ್ಡಿಂಗ್ ಜಾಸ್ತಿ ಸಿಗ್ತಾ ಇದೆ. ಆ ಬೇರೆ ಗಿಡದಲ್ಲಿ ನಮಗೆ ಒಂದು 5 ಕೆಜಿ ಸಿಗೋದಕ್ಕೆ ಇದು 10ರಿಂದ 11-12 ಕೆಜಿ ಸಿಗ್ತಾ ಇದೆ. ಈಗ ನಿಮ್ಮ ಜಮೀನಲ್ಲಿ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಇಳುವರಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಈಗ ಆಲ್ರೆಡಿ ಇರೋದು ಪ್ರಕಾರ 10ರಿಂದ 12 ಕೆಜಿ ಈಗ ಆಲ್ರೆಡಿ ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ ಒಂದು ಗಿಡಕ್ಕೆ. ಆದ್ರೆ ಇನ್ನೂ ಜಾಸ್ತಿ ಇಳುವರಿ ಸಿಗೋ ಸಂದರ್ಭ ಇತ್ತು. ಆದ್ರೆ ನಾವು ಈ ಟೂಟ ಕಂಟ್ರೋಲ್ ಮಾಡೋಕ್ಕೋಸ್ಕರ ತುಂಬಾ ಸ್ಪಿರಿಟ್ ಜಾಸ್ತಿ ಇರೋ ಔಷಧಿ ಹೊಡೆದು ಸ್ವಲ್ಪ ಹೂ ಡ್ರಾಪ್ ಆಗಿದ್ದ ನಿಮಿತ್ತ 10ರಿಂದ 12 ಕೆಜಿಗೆ ನಿಂತಿದೆ. ಆದ್ರೆ ಅದ್ರದ್ದು ಏನು ಅನಾಹುತ ಬರಲಿಲ್ಲ ಅಂದ್ರೆ 10ರಿಂದ 15 ಕೆಜಿ ವರೆಗೂ ಸರಿಯಾದ ರೀತಿ ತೆಗಿಬಹುದು ನಾವು. ಎಲ್ಲ ಇದಕ್ಕೆ 10-57 ಬರ್ತಕ್ಕಂಥ ಹೂವೆಲ್ಲ ನಾವು ಹೆಲ್ತಿಯಾಗಿ ನಿಲ್ಸ್ಕೊಂಡ್ರೆ 15 ಕೆಜಿ ವರೆಗೂ ನಾವು ಫ್ರೂಟ್ ತಗೋಬಹುದು ಅಂತೇಳಿ ನಾನು ನನ್ನ ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.